ಹಲೋ ಫ್ರೆಂಡ್ಸ್, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ಪುಂಡೆ ಸೊಪ್ಪಿನ ಚಟ್ನಿ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಹಾಗೆ ಗುಂಗೂರು ಚಟ್ನಿ ಆಂಧ್ರ ಸ್ಟೈಲ್. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್. ಹಾಗೆ ಪುಂಡೆ ಸೊಪ್ಪನ್ನು ತೆಗೆದುಕೊಳ್ಳಬೇಕು. ಪುಂಡೆ ಸೊಪ್ಪನ್ನು ಒಂದೊಂದಾಗಿ ಚೆನ್ನಾಗಿ ಬಿಡಿಸಿಟ್ಟುಕೊಳ್ಳಿ. ಇದನ್ನು ಕೂಡ ಚೆನ್ನಾಗಿ 2-3 ಟೈಮ್ ಚೆನ್ನಾಗಿ ವಾಶ್ ಮಾಡಿ ಇಟ್ಟುಕೊಳ್ಳಿ. ಹಾಗೆ ಇದಕ್ಕೆ ಮಸಾಲೆ ಏನೇನು ಬೇಕಂತ ನೋಡೋಣ ಬನ್ನಿ. ಒಂದು ಕಡಾಯಿಯನ್ನು ಗ್ಯಾಸ್ ಮೇಲೆ ಇಟ್ಟುಕೊಳ್ಳಬೇಕು. 20ರಿಂದ 25 ಒಣ ಮೆಣಸಿನಕಾಯನ್ನು ಹಾಕಿ ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯನ್ನು ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿ ಒಂದು ಪ್ಲೇಟಿಗೆ ಎತ್ತಿಟ್ಟುಕೊಳ್ಳಿ. ಅದೇ ಕಡಾಯಿಯಲ್ಲಿ 2 ಟೇಬಲ್ ಸ್ಪೂನ್ ಧನಿಯಾ ಕೋರಿಯಂಡರ್ ಸೀಡ್ಸನ್ನು ಹಾಕಿ, 2 ಟೇಬಲ್ ಸ್ಪೂನ್ ಜೀರಿಗೆ ಪೌಡ್ರ್ ಅಲ್ಲ ಜೀರಿಗೆ ಸೀಡ್ಸನ್ನು ಹಾಕಿ 2 ಟೇಬಲ್ ಸ್ಪೂನ್, 1/4 ಟೇಬಲ್ ಸ್ಪೂನ್ ಮೆಂತೆ ಕಾಳನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ಜಾಸ್ತಿ ಒತ್ಸಕ್ಕೆ ಹೋಗ್ಬೇಡಿ, ಒತ್ಸಿದ್ರೆ ಪುಂಡಿ ಪಲ್ಯ ಚಟ್ನಿ ಚೆನ್ನಾಗಿರಲ್ಲ. ನೋಡಿ, ಇದನ್ನು ಚೆನ್ನಾಗಿ ಫ್ರೈ ಮಾಡಿ ತಟ್ಟೆಯಲ್ಲಿ ಎತ್ತಿಕೊಳ್ಳಿ. ಅದೇ ಕಡಾಯಿಯಲ್ಲಿ 1 ಟೇಬಲ್ ಸ್ಪೂನ್ ಕಡಲೆಬೇಳೆ, ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನ್ ಉದ್ದಿನ ಬೇಳೆಯನ್ನು ಕೂಡ ಹಾಕಿಕೊಳ್ಳಿ. ಇದನ್ನು ಕೂಡ ಚೆನ್ನಾಗಿ ಕಂದು ಬಣ್ಣ ಬರುವ ತನಕ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ಇದು ಚೆನ್ನಾಗಿ ಫ್ರೈ ಆದ ಮೇಲೆ ಇದನ್ನು ಕೂಡ ತಟ್ಟೆಗೆ ಎತ್ತಿಟ್ಟುಕೊಳ್ಳಿ. ಇವು ಎಲ್ಲ ಮಸಾಲನ್ನು ಚೆನ್ನಾಗಿ ಆರಲು ಬಿಡಿ. ಬಿಸಿ ಇದ್ದಾಗ ಹಾಕಕ್ಕೆ ಹೋಗಬೇಡಿ, ಪೌಡ್ರ್ ಮಾಡಬೇಡಿ. ಹುರಿದಿಟ್ಟುಕೊಂಡ ಮಸಾಲ ಚೆನ್ನಾಗಿ ಆರಲು ಬಿಡಿ, ಕೂಲಾಗಲು ಬಿಟ್ಟರೆ ಚೆನ್ನಾಗಿರುತ್ತೆ. ಮಸಾಲವನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ, ನೈಸಾಗಿ ರುಬ್ಬಿಟ್ಟುಕೊಳ್ಳಬೇಕು. ಹಾಗೆ ಕಡಾಯಿಗೆ 2 ಟೇಬಲ್ ಚಮಚ ಎಣ್ಣೆಯನ್ನು ಹಾಕಿ ತೊಳೆದು ಕ್ಲೀನ್ ಮಾಡಿಟ್ಟುಕೊಂಡ ಪುಂಡೆ ಸೊಪ್ಪನ್ನು ಇದಕ್ಕೆ ಹಾಕಿ ಇದನ್ನು ಸ್ವಲ್ಪ ಹಾಕಿ, ಕಡಾಯಿ ದೊಡ್ಡದಿದ್ದರೆ ಚೆನ್ನಾಗಿರುತ್ತೆ, ಚಿಕ್ಕದಿರುವುದರಿಂದ ಸ್ವಲ್ಪ ಹಾಕುತ್ತಾ ಮಿಕ್ಸ್ ಮಾಡಿ ಅದು ತಾನೇ ಸ್ಲೋ ಆಗಿ ಫ್ರೈ ಆಗ್ತಾ ಹೋಗುತ್ತೆ. ನೋಡಿ, ಈ ಥರದಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಹೋಗುತ್ತೆ. ಸ್ವಲ್ಪ ಹಾಕಿ. ಪುಂಡೆ ಸೊಪ್ಪನ್ನು ಒಂದೇ ಟೈಮ್ ಹಾಕಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕಿ. ಒಂದೇ ಟೈಮ್ ಹಾಕಿದರೆ ಪಾತ್ರೆ ಹಿಡಿಸೋದಿಲ್ಲ, ಅದಕ್ಕೋಸ್ಕರ ಫ್ರೈ ಆಗೋಕ್ಕೆ ಕಷ್ಟ ಆಗುತ್ತೆ. ಹೀಗೆ ಸ್ವಲ್ಪ ಹಾಕಿದರೆ ಎಲ್ಲ ನೋಡಿ ಈ ಥರದಲ್ಲಿ ಎಲ್ಲ ಕರಗಿ ಈ ಥರದಲ್ಲಿ ಪುಂಡೆ ಸೊಪ್ಪು ಈ ಥರದಲ್ಲಿ ಸ್ಮೂತಾಗಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಇದನ್ನು 5ರಿಂದ 6 ನಿಮಿಷ ಚೆನ್ನಾಗಿ ಬೇಯಿಸಿ, ಸ್ಲೋ ಫ್ಲೇಮಲ್ಲೇ ಬೇಯಿಸಿ, ಸಣ್ಣ ಉರಿಯಲ್ಲೇ ಬೇಯಿಸಬೇಕು. ಇದಕ್ಕೆ ನಾವು ಪೌಡ್ರ್ ಮಾಡಿಟ್ಟುಕೊಂಡ ಮಸಾಲವನ್ನು ಕೂಡ ಇದಕ್ಕೆ ಹಾಕಿ, ಇದಕ್ಕೆ ನಾವು ಎಷ್ಟು ರುಬ್ಬಿಟ್ಟುಕೊಂಡಿರ್ತೀವೋ ಅದು ಪೂರ್ತಿ ಮಸಾಲವನ್ನು ಇದಕ್ಕೆ ಹಾಕಿಕೊಳ್ಳಬೇಕು ಫ್ರೆಂಡ್ಸ್. ಈ ಮಸಾಲ ಹಾಕಿದ ಮೇಲೆ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮಸಾಲ ಹಾಗೂ ಪುಂಡೆ ಸೊಪ್ಪು ಎಲ್ಲ ಕ್ಲೀನಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಸಣ್ಣ ಉರಿಯಲ್ಲಿ ಇಟ್ಟೆ ಬೇಯಿಸಬೇಕು ಫ್ರೆಂಡ್ಸ್, ಜಾಸ್ತಿ ಇಟ್ಟರೆ ಹೊತ್ತುತ್ತೆ. ಅವಾಗವಾಗ ಕೈ ಆಡಿಸ್ತಾ ಇರಬೇಕು ಕಡಾಯಿಯನ್ನು, ಇಲ್ಲಾಂದರೆ ತಳ ಹೊತ್ತುತ್ತೆ. ಇವಾಗ ಕಡಾಯಿಗೆ 6 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಈ ಸೊಪ್ಪಿಗೆ ಜಾಸ್ತಿ ಎಣ್ಣೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಪುಂಡೆ ಸೊಪ್ಪಿಗೆ ಜಾಸ್ತಿ ಎಣ್ಣೆ ಬೇಕಾಗುತ್ತೆ, ಅದಕ್ಕೋಸ್ಕರ 1/4 ಟೇಬಲ್ ಸ್ಪೂನ್ ಸಾಸಿವೆಯನ್ನು ಹಾಕಿ. ನೀವು ಬೆಳ್ಳುಳ್ಳಿ ಎಷ್ಟು ಹಾಕ್ತಿರೋ ಅದ್ರ ಮೇಲೆ ಡಿಪೆಂಡ್, ಚೆನ್ನಾಗಿರುತ್ತೆ. ಒಂದು 10ರಿಂದ 15 ಬೆಳ್ಳುಳ್ಳಿ, ಇಂಗು 1/4 ಟೇಬಲ್ ಸ್ಪೂನ್, ಒಣಮೆಣಸಿಕಾಯಿ 4ರಿಂದ 5 ಒಣಮೆಣಸಿಕಾಯನ್ನು ಹಾಕಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದ ಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ, 1/4 ಟೇಬಲ್ ಸ್ಪೂನ್ ಅರಿಶಿಣ ಪುಡಿಯನ್ನು ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಇದು ಚೆನ್ನಾಗಿ ಮಿಕ್ಸ್ ಆದ ಮೇಲೆ ಇದಕ್ಕೆ ನಾವು ಬೇಯಿಸಿಟ್ಟುಕೊಂಡ ಪುಂಡೆ ಸೊಪ್ಪನ್ನು ಇದಕ್ಕೆ ಹಾಕಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಹಾಗೂ ಮಸಾಲ ಮಿಕ್ಸ್ ಆಗುವ ತನಕ ಇದನ್ನು ಚೆನ್ನಾಗಿ ಈ ಥರದಲ್ಲಿ ಮಿಕ್ಸ್ ಮಾಡಿಕೊಳ್ಳಿ. ನಿಮಗೆ ಪುಂಡೆ ಸೊಪ್ಪು ಸ್ವಲ್ಪ ಗಟ್ಟಿ ಅನಿಸಿದರೆ 1/4 ಕಪ್ಪಿನಷ್ಟು ನೀರು ಹಾಕಿಕೊಳ್ಳಿ, ಸಾಕಷ್ಟೇ. ನೀರನ್ನು ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಲಿಮಿಟಾಗಿ ಸ್ವಲ್ಪ ಹಾಕಿಕೊಳ್ಳಿ. ಜಾಸ್ತಿ ಹಾಕಿದರೆ ಚೆನ್ನಾಗಿರಲ್ಲ, ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ 1/4 ಟೇಬಲ್ ಸ್ಪೂನಿನಷ್ಟು ಬೆಲ್ಲವನ್ನು ಹಾಕಿ ನಿಮಗೆ ಇಷ್ಟ ಆದರೆ ಅಥವಾ ಸ್ಕಿಪ್ ಮಾಡಿಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ಫ್ರೆಂಡ್ಸ್. ಸಣ್ಣ ಉರಿಯಲ್ಲೇ ಬೇಯಿಸಿ. ತುಂಬ ಟೇಸ್ಟಿಯಾದ ಪುಂಡೆ ಸೊಪ್ಪು ಗುಂಗೂರು ಚಟ್ನಿ, ಆಂಧ್ರ ಸ್ಟೈಲ್ ಗುಂಗೂರು ಚಟ್ನಿ ಇವಾಗ ರೆಡಿ ಫ್ರೆಂಡ್ಸ್. ಸಿಂಪಲ್ ಆಗಿ, ಟೇಸ್ಟಿಯಾಗಿ, ಕ್ವಿಕ್ಕಾಗಿ ಪುಂಡೆ ಸೊಪ್ಪಿನ ಚಟ್ನಿ ರೆಡಿ ಫ್ರೆಂಡ್ಸ್. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಒತ್ತಿದರೆ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ಹಾಗೆ ಈ ಪುಂಡೆ ಸೊಪ್ಪಿನ ಚಟ್ನಿ ಗುಂಗೂರು ಚಟ್ನಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್. ಇದು ಸೈಡ್ ಡಿಶ್ ಆಗಿ ಚಪಾತಿ, ರೋಟಿ, ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.